ನಮಸ್ಕಾರ ಸ್ನೇಹಿತರೆ, ಮನಸ್ಸಿನ ಮಾತು ವಿತ್ ರಾಘವೇಂದ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನೇಗಿಲ ಯೋಗಿ ಕಾರ್ಯಕ್ರಮದಲ್ಲಿ ಪೂಜಾರಿ ತಿಪ್ಪೇಸ್ವಾಮಿಯವರ ತೋಟದಲ್ಲಿ ಔಷಧ ಸಿಂಪಡಣೆಯನ್ನು ಮಾಡ್ತಾ ಇದ್ದಾರೆ. ತಿಮ್ಮೇಶ್ ಸರ್ ಅವರು ನಿಮಗೆ ವಿವರವಾಗಿ ತಿಳಿಸ್ತಾ ಹೋಗ್ತಾರೆ. ತಿಪ್ಪೇಸ್ವಾಮಿ ಪೂಜಾರಿ ತಿಪ್ಪೇಸ್ವಾಮಿ ಅವರ ತೋಟದಲ್ಲಿ ಅಡಿಕೆ ಗಿಡಕ್ಕೆ ನುಸಿ ಮತ್ತು ಕೀಟ ಬಾಧೆಗೆ ಸ್ಪ್ರೇ ಮಾಡ್ತಕ್ಕಂಥ ವಿಧಾನ. ರೈತರು ನಮ್ಮ ಜೊತೆ ಇದ್ದಾರೆ. ತಿಪ್ಪೇಸ್ವಾಮಿ ಅಂತೇಳಿ, ಪೂಜಾರಿ ತಿಪ್ಪೇಶಣ್ಣರು ಅಂತೇಳಿ. ನೋಡಿ ರೈತ ಬಾಂಧವರೇ, ಈ ಥರನಾಗಿ ಫುಲ್ಲು ಅಂದರೆ ಸಂಪೂರ್ಣವಾಗಿ ಎಲ್ಲ ಎಲೆಗಳಿಗೂ ಹಿಡಿಯೋದ್ರಿಂದ 2 ತಂಡಗಳು ಸ್ಪ್ರೇ ಮಾಡ್ತಾಯಿದ್ದಾರೆ. ಯಾವುದೇ ಒಂದು ನುಸಿ ಪೀಡಿತ ಒಂದು ಎಲೆ ಇರುತ್ತಲ್ಲ, ಅದು ಮುಟ್ರು ಆಗಲಿ ಮತ್ತು ಕರೇಜಿಗಿ ಈ ಥರ ಟ್ರಿಪ್ಸು ಮೈಟ್ಸ್ ಅಂತೀವಿ ನಾವು, ಅದೆಲ್ಲ ಸಂಪೂರ್ಣವಾಗಿ ವಾಶ್ಔಟ್ ಅಂದರೆ ಕ್ಲೀನ್ ಆಗುತ್ತೆ. ನೋಡಿ, ಎಷ್ಟೇ ಎತ್ತರ ಇದ್ದರೂ ಕೂಡ ಅಷ್ಟೇ ದೊಡ್ಡದಾಗಿ ಗಳ ಇರುತ್ತೆ, ಕ್ಲೀನಾಗಿ. ಎರಡು ಟೀಮ್ ಇದಾವೆ. ಆ ಕಡೆ ಒಂದು ಮಾಡ್ತಾಯಿದ್ರೆ, ಈ ಕಡೆ ಒಂದು ಮಾಡ್ತಾಯಿದ್ದಾರೆ. ಆ ಭಾಗದಲ್ಲಿ ಔಷಧಿ ಯಾವುದಪ್ಪ ಅಂದರೆ ಫಂಗಿಸೈಡು ಮತ್ತು ಇನ್ಸೆಕ್ಟಿಸೈಡನ್ನು 2 ಮಿಶ್ರಣ ಮಾಡಿ, ಮತ್ತು ಗ್ರೋತ್ ಪ್ರಮೋಟರ್ ಯಾವುದಾದ್ರೂ ಸ್ವಲ್ಪ 19 ಹಾಲು ಅಥವಾ ಸಾವಯವದಲ್ಲಿರ್ತಕ್ಕಂಥದ್ದು ಮೈಕ್ರೋನ್ಯೂಟ್ರೆಂಟು ಅದು ಕೊಟ್ಟರೆ ಸಾಕಾಗುತ್ತೆ. ಇದು ಒಂದು ಎಕರೆಗೆ ಎಷ್ಟು ತಗೊಳ್ತೀರಾ? ತಮ್ಮ ಹೆಸರೇನು? ಅಂಜಿನಪ್ಪ ಅವರೇ, ಒಂದು ಎಕರೆಗೆ ಎಷ್ಟು ಹೋಗುತ್ತೆ ಡ್ರಮ್ ನೀರು? 3 ಡ್ರಮ್ಗೆ ಸಂಪೂರ್ಣವಾಗಿ ಹಾಂ ಕವರ್ ಆಗುತ್ತೆ. ಸರಿ ಆಗಲ್ಲ. ಹೌದು. ಹಾಂ, ಎಷ್ಟು ತಗೊಳ್ತೀರ ತಾವು? 350 ಒಂದು ಡ್ರಮ್ಮಿಗೆ, ಅಂದರೆ 1 ಎಕರೆಗೆ 3 ಡ್ರಮ್ ಹೋಗುತ್ತೆ. ಹಾಂ, ನೋಡಿ ರೈತ ಬಾಂಧವರೇ, ಇಲ್ಲಿ ಕಾಣ್ತಾ ಇದೆಯಲ್ಲ, ಮುಂದೆ 2 ತಂಡಗಳು ಅಲ್ಲೊಬ್ಬರು ಸ್ಪ್ರೇ ಮಾಡ್ತಾಯಿದ್ದಾರೆ, ಮತ್ತು ಈ ಭಾಗದಲ್ಲಿ ಹೋದನೇ ವರ್ಷ ಮಾಡಿರ್ತಕ್ಕಂಥದ್ದು ತೋಟ ಭಾಳ ಉತ್ತಮವಾಗಿ ಬಂದಿದೆ. ಈ ವರ್ಷವೂ ಕೂಡ ಈ ಥರನಾಗಿ ಪೂಜಾರಿ ತಿಪ್ಪೇಶಣ್ಣರೇ, ಇದು ಎಷ್ಟನೇ ವರ್ಷದ್ದೀಗ ಬೆಳೆ? 4ನೇ ವರ್ಷದಲ್ಲಿದೆ. ಏನು ನೀವು ರಾಸಾಯನಿಕ ಗೊಬ್ಬರ ಏನಾದರೂ ಬಳಸ್ತೀರಾ? ರಾಸಾಯನಿಕ ಗೊಬ್ಬರ ಬಳಸೇ ಇಲ್ಲ. ಓನ್ಲಿ ನೋಡಿ, ನಮ್ಮದು ಭೂ ಸಂಜೀವಿನಿ ಅಂತೇಳಿ ಹಾಕಿದ್ದೀರಾ ಮೊನ್ನೆ? ಭೂ ಸಂಜೀವಿನಿ ಅಂತ ಹಾಕಿದ್ದಾರೆ. ಮತ್ತು ಜೀವಾಮೃತ ಮಾಡಿಸ್ತೀವಿ, ಹಸಿರೆಲೆ ಕಾಂಪೋಸ್ಟನ್ನು ಮಾಡಿಸ್ತೀವಿ. ಹಾಗಾಗಿ ಈ ಥರ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಇದು ಉತ್ತಮವಾಗಿ ತೋಟ ಭಾಳ ಆಶ್ಚರ್ಯ ಆಗುತ್ತೆ. ಇಂಥ ಒಂದು ಮೊಟ್ಟೆ ನೋಡಿ ಯಾವ ಥರ ಬಂದಿದೆ. ರೈತ ಬಾಂಧವರೆಲ್ಲವೂ ಕೂಡ ನಾವು ಮನವಿ ಮಾಡೋದಿಷ್ಟೇ, ಸಾವಯವದಲ್ಲಿ ಅಂದರೆ ಡಯಂಚ, ಸೆಣಬ ಬೇಸಿಗೆಯಲ್ಲಿ ಹಾಕೋದ್ರಿಂದ ಕೀಟ ಬಾಧೆಯನ್ನು ಕೂಡ ನಾವು ಹತೋಟಿಯನ್ನು ಮಾಡ್ಬೋದು. ಯಾಕಂದರೆ ಕೀಟ ಇಲ್ಲಿ ಹಸಿರಿದ್ದಂದರೆ ಮೇಲ್ಗಡೆ ಕೀಟ ಬಾಧೆ ಕಡಿಮೆ ಆಗುತ್ತೆ. ಹಾಗಾಗಿ ಇಲ್ಲಿ ನೀವು ಏನಾದರೂ ಚೆಲ್ಲಬೇಕಾಗುತ್ತೆ ಪೂಜಾರಣ್ಣವ್ರೆ, ಅಂದರೆ ಅಲಸಂದಿ ಆ ಥರದ್ದು, ಈ ಥರದ್ದು ಡಯಂಚ ಅಥವಾ ಸೆಣಬ, ಅದನ್ನು. ಹೀಗಾಗಿ ಇಂಥದ್ದು ನಾವು ಇಲ್ಲಿ ತಮಗೂ ಕೂಡ ಏನಾದರೂ ಉಚಿತವಾಗಿ ನಾವು ಮಾಹಿತಿ ಕೊಡಲಿಕ್ಕೆ ಯಾವ ಸಂದರ್ಭದಲ್ಲಾದರೂ ಫೋನ್ ಮಾಡಿದರೆ ಸಾಕು, ಇದು ಮಾಡ್ತೀವಿ. ನಮ್ಮ ಹೆಸರು ತಿಮ್ಮೇಶ್ ಅಂತೇಳಿ. ನಮ್ಮ ನಂಬರ್ ತೊಗೊಳ್ಳಿ, 9980852389. ನಮಸ್ಕಾರ ರೈತರು.
ಕೀಟಬಾಧೆ ಮತ್ತು ನುಸಿ ರೋಗಕ್ಕೆ ಔಷಧಿಯನ್ನು ಸಿಂಪಡಿಸುವ ವಿಧಾನ ಮತ್ತು ವಿವರವಾಗಿ ತಿಳಿಸಿಕೊಟ್ಟ ತಿಮ್ಮೇಶ್ ಸರ್ ಅವರಿಗೆ ಹೃದಯಪೂರ್ವಕವಾದ ವಂದನೆಗಳನ್ನು ತಿಳಿಸ್ತಾ, ಪೂಜಾರಿ ತಿಪ್ಪೇಸ್ವಾಮಿಯವರ ತೋಟದಲ್ಲಿ ಈ ಒಂದು ಕೀಟಬಾಧೆಗಳ ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ, ಕಮೆಂಟ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀವು ಕಮೆಂಟ್ ಮೂಲಕ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ ಸ್ನೇಹಿತರೆ.